ಹೆಸರು? ನನ್ನ ಹೆಸರು ಐವನ್ ಪ್ರಶಾಂತ್ ಅಂದ್ರದ್ದು. ಐವನ್ ಪ್ರಶಾಂತ್. ಎಲ್ಲಿಂದ? ಅಂದ್ರದ್ದು. ನಾನು ಮಂಗಳೂರಿಂದ ಮಾತಾಡುದು. ಮಂಗಳೂರಿಂದ ಮಾತಾಡ್ತಾ ಇದ್ದೀರಾ? ಓಕೆ, ನಾನು ಬಹಳ ಕನ್ನಡ- ಸಂತೋಷ. ನನಗೆ ಒಂದು ನಿಮಿಷ, ಒಂದು ಸಮಾಧಾನ ನನಗೆ- ಸಮಾಧಾನ ನನಗೆ ಸಮಾಧಾನ ನಿಲ್ಲಿ. ನಾನು ಯಾರಂತ ಹೇಳ್ತೇನೆ ನಿಮಗೆ. ಸಮಾಧಾನ. ನಾನು ಪ್ರೊಟೆಕ್ಷನ್ ಸಮಾಧಾನದಿಂದ ಮಾತಾಡಿ. ಟೈಮ್ ಇದೆ, 1 hour ಬೇಕಾ ತಗೊಳ್ಳಿ, ಆರಾಮಾಗಿ ಮಾತಾಡಿ. ನಾನು ಹಾ, ಪ್ರೊಟೆಕ್ಷನ್ ಹೇಳಿ ಚರ್ಚ್. ಪ್ರಶಾಂತ್. ನಾನು CSI ಚರ್ಚ್. ಒಂದ್ ನಿಮಿಷ, ಏನೇ ಐವನ್ ಪ್ರಶಾಂತ? ಹೌದು. Okay, ಹಾಗೆ ಹೇಳಿ, ನಾನು ಹೇಳಿ. ನಾನು CSI ಚರ್ಚಿಗೆ ಹೋಗುದು. ನಾನು ನೀವು CSI ಚರ್ಚಿಗೆ ಹೋಗ್ತಾ ಹೌದು. ಆದ್ರೆ ಇದ್ದೀರಾ? ನಮ್ಗೆ ಎಲ್ಲಿರೋದು ನೀವು? ಯಾವ ಊರು ಅಂದ್ರಿ? ನಾನು ಮಂಗಳೂರು ಸರ್. ಮಂಗಳೂರು. ಓಕೆ, ಮಂಗಳೂರಲ್ಲಿ ಎಲ್ಲಿ? ಮಂಗಳೂರಲ್ಲಿ ವೆಲೆನ್ಸಿಯಾ. ಓಕೆ ಓಕೆ, ಹೇಳಿ ಇವಾಗ. ಈಗ ನನಗೆ ಕೊಂಕಣಿಗೆ ನಾಳೆ ಕ್ಯಾಥಲಿಕ್ ಚರ್ಚಿಗೆ ಹೋಗುದು. ನಾನು ಕೊಂಕಣಿಗೆ ಹೇಳಿ. ನೀವು ಕ್ಯಾಥಲಿಕ್ ಚರ್ಚ್ ಹೋಗ್ತಿದ್ದೀರಾ? ಕೊಂಕಣಿ ಅಲ್ಲಿ ಇದೆ. ಓಕೆ, ಹೌದು, ಒಳ್ಳೆ. ಅದು ನೋಡಿ ಕೊಂಕಣಿ. ಹೇಳಿ. ಈಗ ಯಾರು ಬೇಡ ಅಂತ ಯಾರಾದ್ರೂ ಹೇಳಿದ್ರ? ನಿಮ್ಗೆ ಸಹ ಕೊಂಕಣಿ ಬರ್ತದಲ್ಲ? ಅಲ್ಲ, ನಮಗೆ ಕೊಂಕಣಿ ಬರುತ್ತೆ. ಇವಾಗ ನಾನು ಹೇಳ್ತಿರೋದು, ಹಾಗಾದ್ರೆ ಈಗ ಶುರುವಿನ ಒಂದು ಆರಾಧನೆ ಶುರು ಮಾಡ್ತಾರೆ. ಬಾಪ ಪುತ್ರ ಪವಿತ್ರ ಆತ್ಮೇಚೆ ನಾವೀ ಹೇಳ್ತಾರೆ. ಹೌದಾ? ಪದ್ಲಿ ಹೇಳ್ತಾರೆ. ಅದನ್ನ ಕನ್ನಡದಲ್ಲಿ ಹೇಗೆ ಹೇಳ್ಬೋದು ಅಂತ ಒಂದು ಸ್ವಲ್ಪ ನೀವೆಲ್ಲ ಮಾಡ್ಬೇಕು. ಅದು ನಾನು ಫಾದರ್ ಅಲ್ಲ. ಅದು ಫಾದರ್ ಅಲ್ಲ, ಹಾಗೆ ದಯಮಾಡಿ ಅದು ಕೊಂಕಣಿ ಅಂತ ಅಲ್ಲಿ ಇರಲಿ. ಇನ್ನು ಕೇಳಿ, ಪುನಃ ಬಜರಂಗ ದಳ ಅವರು ಬಂದು ಆ ಕನ್ನಡದಲ್ಲಿ ಆಗ್ಬೇಕು, ಅದು ಇನ್ನೆಲ್ಲ ನಮ್ಮ ಚರ್ಚೆ ಯಾಕೆ? ಅದು ಒಳ್ಳೆ ಮಾಡಿ ನಡೀತದೆ. ಐವನ್ ಪ್ರಶಾಂತ್ ಅವರೇ, ನೀವು ಮಾತಾಡಿ ನಾನು ಕೇಳಿಸ್ಕೊಂಡೆ. ನಾನು ಹೇಳೋದು ಕೂಡ ಕೇಳಿ. ಐವನ್ ಪ್ರಶಾಂತ್ ಅವ್ರಿಗೆ ನಾನು ಹೇಳೋದೇನಂದ್ರೆ, ನಾನು ಕೊಂಕಣಿಯಲ್ಲಿ ಪ್ರಸಂಗ ಬೇಡ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಓಕೆ, ಕೊಂಕಣಿ ಬೇಡ, ಮಲಯಾಳ ಬೇಡ, ತಮಿಳ್ ಬೇಡ, ತುಳು ಬೇಡ ಅಂತ ಎಲ್ಲೂ ಹೇಳಿಲ್ಲ. ನನ್ನ ಮಾತು ಏನಂದ್ರೆ, ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಿ, ಕನ್ನಡದಲ್ಲೂ ಇರ್ಲಿ. ಕೇಳಿ, ಒಂದೇ ನಿಮಿಷ ನನ್ನ ಮಾತಾಡಕ್ಕೆ ಅವಕಾಶ ಕೊಡಿ. ಕನ್ನಡಕ್ಕೆ ಆದ್ಯತೆ ಕೊಡಿ. ಅಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಬಹಳ ಜನ ಇದ್ದಾರೆ. ಎಲ್ಲಿ ಕನ್ನಡ ಇಲ್ವೋ ಅಲ್ಲಿ ಕನ್ನಡ ತಗೊಂಬನ್ನಿ. ಜೊತೆಗೆ ಬೇರೆ ಭಾಷೆ, ಕೊಂಕಣಿ, ತಮಿಳು, ತೆಲುಗು, ಆ ಚರ್ಚೆಯಲ್ಲಿ ಯಾವ ಭಾಷೆ ಬೇಕೋ ಆ ಪ್ರಸಂಗ ಕೂಡ ಮಾಡಿ. ಓಕೆ, ಸರ್ವಿಸ್ 1 ಸರ್ವಿಸ್ 2 ಸರ್ವಿಸ್ 3 ಸರ್ವಿಸ್ ಮಾಡಿ ಒಂದು ದಿನಕ್ಕೆ. ಭಾನುವಾರ ಇವಾಗ ಸರ್ವಿಸ್ ನಡೆಸ್ತೀರಲ್ಲ, ಪ್ರೇಯರ್, ಬಲಿ ಪೂಜೆ ನಡೆಸ್ತೀರಲ್ವಾ? ಒಂದೇ ನಿಮಿಷ. ಯಾಕಂದ್ರೆ ನಾನು ಕೊಟ್ಟಿರೋ ಮೆಸೇಜ್ ಅಲ್ಲಿ ಬಂದು ಅಲ್ಲಿ ಎಲ್ಲೂ ಕೂಡ ಕೊಂಕಣಿಯಲ್ಲಿ ಬೇಡ, ಕೊಂಕಣಿ ವಿರೋಧವಾಗಿ ಅಥವಾ ತುಳು ವಿರೋಧವಾಗಿ, ಮಲಯಾಳ ವಿರೋಧವಾಗಿ ನಾನು ಮಾತಾಡಿಲ್ಲ. ಒಂದೇ ನಿಮಿಷ. ನನಗೆ ಕನ್ನಡದಲ್ಲಿ ಪ್ರಸಂಗ ತಗೊಂಬನ್ನಿ. ಜೊತೆಗೆ ನೀವು ಯಾವುದೇ ಭಾಷೆಯಲ್ಲಾದ್ರೂ ನೀವು ಪ್ರಸಂಗ ಕೊಡಿ, ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಕನ್ನಡದಲ್ಲಿ ವಂಚಿತರಾಗಿದೆ. ಈಗ ನೀವು ಕೊಂಕಣಿ ಮಾತಾಡ್ತೀರಾ, ಅಲ್ಲಿ ಬರೋರಿಗೆ ಕನ್ನಡದವ್ರು ಬಹಳ ಜನ ಇರ್ತಾರೆ. ಕೇಳಿ, ಕನ್ನಡದಲ್ಲಿ ಇದೆ ಅಂದ್ರೆ, ಕನ್ನಡದಲ್ಲಿ ಇದೆ ಅಂದ್ರೆ ಅದ್ರ ಬಗ್ಗೆ ಅಭ್ಯಂತರನೇ ಇಲ್ಲ ನಮ್ದು. ಹೌದು, ಪ್ರೊಟೆಸ್ಟೆಂಟ್ ಚರ್ಚ್ ಕನ್ನಡದಲ್ಲೇ ಮಾಡೋದು. 200% ಅಗ್ರಿ. ಬಹಳ ಸಂತೋಷ ಅದು ನನಗೆ. ಹೌದು, ಅದು ಎಲ್ಲಿ ಇಲ್ವೋ, ಈಗ ಕೆಲವೊಂದ್ ಕಡೆ ಏನಾಗ್ತಿದೆ, ಬರೀ ಕನ್ನಡದಲ್ಲಿ ಇರಲ್ಲ, ಕೊಂಕಣಿಯಲ್ಲೇ ಫುಲ್ ಪ್ರಸಂಗ ಎಲ್ಲ ಕೊಂಕಣಿಯಲ್ಲೇ ಇರುತ್ತೆ, ಇಲ್ಲ ತಮಿಳಲ್ಲೇ ಇರುತ್ತೆ, ಇಲ್ಲ ಮಲಯಾಳದಲ್ಲೇ ಇರುತ್ತೆ, ಇಲ್ಲ ತುಳುವಲ್ಲೇ ಇರುತ್ತೆ. ಅಲ್ಲಿ ನನ್ನ ಹೋರಾಟ. ನೀವು ಹೀಗೆ ಹಾಕ್ಬೇಕಿತ್ತು ಏನಂದ್ರೆ, ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ಯಾವ್ದಾದ್ರು ಒಂದು ಚರ್ಚೆಯಲ್ಲಿ ಮಂಗಳೂರು ಇಲ್ಲ, ಆ ರೀತಿ ಹಾಕೋದಲ್ಲ ಅದು. ಕನ್ನಡ ನನ್ನ ಒಂದೇ ಒಂದು ಮಾತು ನಾನು ಕೊಟ್ಟಿರೋದು, ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಿ ಅಂತ ಹೇಳಿದೀನಿ. ಎಲ್ಲ ಕನ್ನಡದಲ್ಲೇ ಮಾಡಿ, ಬೇರೆ ಭಾಷೆ ಬಿಟ್ಕೊಡಿ ಅಲ್ಲ. ಮೊದಲ ಆದ್ಯತೆ ಅಂದ್ರೆ ಏನು ಅರ್ಥ? ಫಸ್ಟ್ ಪ್ರಯಾರಿಟಿ ಅಷ್ಟೇ. ಹೌದು, ಅಂದ್ರೆ ಅದ್ರ ಅರ್ಥ ಕನ್ನಡದಲ್ಲಿ ಮಾಡಿದ್ರೆ ಅರ್ಥ ಅಲ್ಲ. ಮಾಡ್ತಾ ಅದೇ ಎಲ್ಲಿ ಮಾಡ್ತಾ ಇಲ್ವೋ ಅಲ್ಲಿ ನೀವು ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಟು ನೋಡೋಕೆ ಮಾಡಬಾರ್ದು. ನಾನು ಹೇಳುದು ಮಾಡಬಾರ್ದು ಯಾರು ಕೂಡ. ಈಗ ನಿಮ್ಮಲ್ಲಿ ಕನ್ನಡ ಇದೆ ಅಂದ್ರಲ್ಲ, ಇದು ನಿಮಗೆ ಅನ್ವಯ ಆಗೋದಿಲ್ಲ. ನನಗೆ ಅನ್ವಯ ಆಗ್ತದೆ, ನನಗೆ ಕೊಂಕಣಿ ಭಾಷೆ ಪ್ರೇಮಿ ನಾನು. ಎಸ್, ಕೊಡಿ. ನಾನು ಕೊಂಕಣಿಯಲ್ಲಿ ಬೇಡ ಅಂತ ನಾನು ಎಲ್ಲೂ ಹೇಳಿಲ್ವಲ್ಲ. ಅದ್ರಲ್ಲಿ ಎಲ್ಲಾದ್ರೂ ನೋಡಿದೀರಾ? ಕೊಂಕಣಿಯಲ್ಲಿ ಕೊಡಬೇಡಿ ಅಂತ ಹೇಳಿದ್ದು ನೀವು ಕೇಳಿದೀರಾ? ಮಾತಾಡ್ತೇನೆ. ಅಲ್ಲ ರೀ, ನಾನು ಕೊಂಕಣಿ ವಿರೋಧ ಅಲ್ಲ ರೀ. ನಾನು ಕೊಂಕಣಿ ವಿರೋಧ ಅಲ್ಲ. ನನ್ನ ವಿಷಯ ಏನು ಅಂದ್ರೆ, ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಿ, ಕನ್ನಡದಲ್ಲಿ ಪ್ರಸಂಗ ಬರ್ಲಿ ಎಲ್ಲ ಚರ್ಚ್ಗಳಲ್ಲಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ನನ್ನ ಹೋರಾಟ ಬರೋದಿಲ್ಲ. ಅದು ಬರಕ್ಕೆ ಹೋರಾಟ ಮಾಡಬೇಡಿ. ನಾವು ಅದಕ್ಕೆ ವಿರುದ್ಧ ಹೋರಾಟ ಮಾಡಿ. ಏನು ಬರಲ್ಲ? ಬರೋದಿಲ್ಲ. ಸಾಧ್ಯವಿಲ್ಲ. ಏನು ಸಾಧ್ಯ ಆಗಲ್ಲ ಸ್ವಾಮಿ? ಅದಕ್ಕಿಂತ ತುಂಬಾ ಏನು ಸಾಧ್ಯ ಆಗಲ್ಲ ಪ್ರಶಾಂತ್. ಐವನ್ ಪ್ರಶಾಂತ್ ಅವರೇ, ಏನು ಸಾಧ್ಯ ಆಗಲ್ಲ ಹೇಳಿ. ನೋಡುವ, ನೀವು ಟ್ರೈ ಮಾಡಿ. ಏನು ಕನ್ನಡದಲ್ಲಿ ಪ್ರಸಂಗ ಬರಕ್ ಬಿಡಲ್ವಾ ನೀವು? ಇಲ್ಲ, ಬಿಡೋದಿಲ್ಲ ನಾವು. ನೀವು ಬರ್ತಾ ಇದೆ, ಕನ್ನಡದಲ್ಲಿ ಪ್ರಸಂಗ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ಕನ್ನಡದಲ್ಲಿ ಅಲ್ಲಿ ಅದು ಅವರ ಪ್ರೊಟೆಸ್ಟೆಂಟ್ ಅವರ ಅಲ್ಲ ರೀ, ಕನ್ನಡದಲ್ಲಿ ಪ್ರಸಂಗ ಇದೆ ಅಂತ ಹೇಳ್ತಾ ಇದ್ದೀರಾ, ನಾನು ಬರಕ್ಕೆ ಬಿಡಲ್ಲ ಅಂತ ಇದ್ದೀರಾ. ನಿಮ್ಮ ಎರಡೆರಡು ದ್ವಂದ್ವ ಮಾತುಗಳು ಬೇಡ, ಒಂದು ಹೇಳಿ. ಅದು ಪ್ರೊಟೆಸ್ಟೆಂಟ್ ಚರ್ಚ್ ಅಲ್ಲಿ ಪ್ರೊಟೆಸ್ಟೆಂಟ್ ಚರ್ಚ್ ಕೇಳಿ. ಪ್ರೊಟೆಸ್ಟೆಂಟ್ ಚರ್ಚ್, ಕ್ಯಾಥೋಲಿಕ್ ಚರ್ಚ್, ಮೆಥೋಡಿಸ್ಟ್, CSI, ನಾನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕ್ರಿಶ್ಚಿಯನ್ ಪಂಗಡಗಳು 2200 ಡಿನಾಮಿನೇಷನ್ಗಳಿದಾವೆ.
ಯಾವ ಉಂಟು, ಅದು ನಮಗೆ ಕೂಡ ಡಿನೋಮಿನೇಷನ್ ಗೊತ್ತು. ಆದ್ರೂ ಅದು ನೀವು ನಮಗೆ ಕೂಡ ಆಗಿರಿ, ಗೊತ್ತುಂಟು. ಕನ್ನಡದಲ್ಲಿ ಅದು ನಮಗೆ ಮೊದಲ ಕೂಡ ಆದ್ಯತೆ ಗೊತ್ತುಂಟು. ಬರಬೇಕು. ಅದು ಆದ್ಮೇಲೆ ಬರೋದಿಲ್ಲ, ಅದು ಬರಲ್ಲ, ನಾವು ಬರಕ್ಕೆ ಬರೋ ತರ ನಾವು ಮಾಡ್ತೀವಿ. ಅದು ಮಂಗಳೂರಲ್ಲಿ ಬಿಡುದಿಲ್ಲ. ನೀವೇನು ಬಿಜೆಪಿ ನೀವು ಮಂಗಳೂರಲ್ಲ, ಮಂಗಳೂರು ಕರ್ನಾಟಕದಲ್ಲಿ ಇದೆಯಾ, ಕರ್ನಾಟಕದ ಆಚೆಯಲ್ಲಿ ಇದೆಯಾ? ಕರ್ನಾಟಕದ ಆಚೆಯಲ್ಲಿ ಇದೆಯೇನ್ರಿ ಅದು? ಐವನ್ ಪ್ರಶಾಂತ್ ಅವ್ರೆ, ಕನ್ನಡ ವಿರೋಧಿನಾ ನೀವು? ಕನ್ನಡ ವಿರೋಧಿನಾ? ಬರಕ್ ಬಿಡಲ್ಲ ಅಂತ ಇದ್ದೀರಾ? ಕನ್ನಡ ವಿರೋಧಿನಾ ನೀವು? ಚರ್ಚೆಯಲ್ಲಿ ಕನ್ನಡ ವಿರೋಧಿ ಏನ್ರಿ ನೀವು? ಕನ್ನಡದಲ್ಲಿ ಯಾಕ್ರಿ ಚರ್ಚೆಯಲ್ಲಿ ಬಿಡಲ್ಲ? ಯಾಕೆ ಚರ್ಚೆಯಲ್ಲಿ ಬಿಡಲ್ಲ ನೀವು? ನೋಡಬಹುದು. ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಭಾಷೆಯಲ್ಲಾದ್ರೂ ಇಟ್ಕೊಳ್ಳಿ, ಯಾವುದೇ ಭಾಷೆ ಇಟ್ಕೊಳ್ಳಿ, ಕರ್ನಾಟಕದಲ್ಲಿ ಕನ್ನಡ ಬರಬೇಕು. ಪ್ರತಿ ಚರ್ಚಲ್ಲೂ ಯಾವುದೇ ಭಾಷೆಲಾದ್ರೆ ನೀವು ಆರಾಧನೆ ಮಾಡಿ, ಪ್ರೇಯರ್ ಮಾಡಿ, ಚರ್ಚ್ ನಡೆಸಿ, ಬಲಿಪೂಜೆ ನಡೆಸಿ, ಆದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಿ. ನಮ್ಮ ಚರ್ಚಲ್ಲಿ ಕನ್ನಡದಿಂದ ವಂಚಿತರಾಗ್ತಾ ಇದಾರೆ ಜನ. ಯಾರು ಕೇಳೋದು ಅದ್ರ ಬಗ್ಗೆ? ಇಂಗ್ಲಿಷ್ ಮೀಡಿಯಂ ಬಂದ್ ಮಾಡ್ರಿ. ರೀ, ನಾನು ಇಂಗ್ಲಿಷ್ ಬಗ್ಗೆ ಮಾತಾಡ್ತಾ ಇಲ್ಲ, ಇಂಗ್ಲಿಷ್ ಇಟ್ಕೊಳ್ಳಿ. ನೀವು ಇಂಗ್ಲಿಷ್ ಪ್ರಸಂಗನೂ ಮಾಡ್ರಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಇಂಗ್ಲಿಷಲ್ಲಿ ಮಾಡ್ರಿ. ರೀ, ನೀವು ಇಂಗ್ಲಿಷ್ ಅಲ್ಲಾದ್ರೂ ಮಾಡ್ರಿ, ಹಿಂದಿಯಲ್ಲಾದ್ರೂ ಮಾಡ್ರಿ, ತಮಿಳಲ್ಲಾದ್ರೂ ಮಾಡ್ರಿ. ನಾವು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಕನ್ನಡದಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡ್ರಿ. ನೀವೇನ್ರಿ, ನೀವು ಕರ್ನಾಟಕದಲ್ಲಿ ಹುಟ್ಟುಬಿಟ್ಟು ಕನ್ನಡ ವಿರೋಧಿಯಾಗಿ ಮಾತಾಡ್ತಾ ಇದ್ದೀರಾ? ಕರ್ನಾಟಕದಲ್ಲಿ ಹುಟ್ಟುಬಿಟ್ಟು ಕನ್ನಡ ಬರಕ್ ಬಿಡಲ್ಲ ಅಂತ ಇದ್ದೀರಲ್ರಿ ನೀವು? ಕನ್ನಡದಲ್ಲಿ ಹುಟ್ಟಿ, ನೆಲದಲ್ಲಿ ಹುಟ್ಟಿ, ಮಣ್ಣಲ್ಲಿ ಹುಟ್ಟುಬಿಟ್ಟು ಕನ್ನಡ ಬರಕ್ ಬಿಡಲ್ಲ ಅಂತ ಇದ್ದೀರಲ್ರಿ ಐವನ್ ಅವ್ರೆ. ಕೇಸ್ ಮಾಡ್ಬಿಡ್ತೀನಿ ನಿಮ್ಮ ಮೇಲೆ, ನೀವು ಮತ್ತೆ ಜಾಸ್ತಿ ಮಾತಾಡಿದ್ರೆ ನನ್ನ ಹತ್ರ. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಮ ಮೇಲೆ ಕೇಸ್ ಮಾಡ್ಬಿಡ್ತೀನಿ. ನೀವು ಕನ್ನಡ ವಿರೋಧ ವ್ಯಕ್ತಪಡಿಸ್ಬೇಡಿ ನನ್ನ ಹತ್ರ. 10 ಕೇಸ್ ಮಾಡಿ. ನೀವು ಬೇರೆಯವ್ರ ಹತ್ರ ಮಾತಾಡ್ದಾಗ ನನ್ನ ಹತ್ರ ಮಾತಾಡ್ಬೇಡಿ ನೀವು. 10 ಕೇಸ್ ಮಾಡ್ರಿ ನೀವು. ಹೌದ್ರಾ? ಹೌದಾ? 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 ತುಂಬಾ ಜನ ಕೇಸ್ ಹಾಕಿದ್ದಾರೆ ಮುಂಚೆ. ಹೌದಾ? ಹೌದಾ? ಹೌದು. ಹೌದಾ? ಕೇಸ್ ಹಾಕಿದಾರ? ಈಗ ಕನ್ನಡದ ಮೇಲೆ ಕನ್ನಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇವಾಗ ಚರ್ಚೆಯಲ್ಲಿ ಕನ್ನಡ ಬರಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ವಿರೋಧಂತೆ ನೀವು ಬಜರಂಗ ದಳದವ್ರು ಹೇಳುದು. ರೀ, ಕೇಳ್ರಿ, ಒಂದು ಕೇಳಿ. ನಿಮಗೆ ನಿಮ್ಮ ಮಾತೃಭಾಷೆ ನಿಮಗೆ ಎಷ್ಟು ಮೇಲೋ, ಕರ್ನಾಟಕಕ್ಕೆ ಕನ್ನಡ ಭಾಷೆ ಅನ್ನೋದು ಇದೆಯೇ. ಪ್ರತಿಯೊಬ್ರು ಕೂಡ ಅದು ಬರಕ್ಕೆ ಅವಕಾಶ ಕೊಡಿ. ನಾನು ಕೂಡ ಒಬ್ಬ ಕೊಂಕಣಿಗ, ಅರ್ಥ ಆಗ್ತಿದ್ಯಾ? ನನಗೂ ಕೊಂಕಣಿ ಭಾಷೆ ಇಷ್ಟ, ನಾನು ಕೊಂಕಣಿ ಮಾತಾಡ್ತೀನಿ. ಹಾಗಂತ ಚರ್ಚಲ್ಲಿ ಬಂದ್ಬಿಟ್ಟು ನೀವು ಚರ್ಚಲ್ಲಿ ತಂದು ಅಳವಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಇದೆಲ್ಲ ಉಂಟಲ್ಲ, ನಿಮ್ಮ ಹೋರಾಟ ಎಲ್ಲ ಬಿಡಿ. ಚರ್ಚ್ಗಳಿಗೆ ತೊಂದರೆ ಆದಾಗ, ಚರ್ಚ್ ಮೇಲೆ ದಾಳಿ ಆದಾಗ ಎಲ್ಲೋ ಹೋಗ್ತೀರಿ ನೀವೆಲ್ಲ? ಬಾಯ್ ಬರಲ್ವೇನ್ರಿ ನಿಮಗೆ? ಬಾಯ್ ಬರಲ್ವಾ? ಒಂದು ಹೋರಾಟಕ್ಕೆ ಬಂದು ನಿಲ್ಲಕ್ಕಾಗಲ್ಲ ನಿಮಗೆ? ಅಯ್ಯೋ, ನೀವೆಲ್ಲ ಇದ್ದೀರಾ ನೀವು ನೀವೆಲ್ಲ ಗೊತ್ತಾ? ನಿಮ್ಮ ಮನೆಯಲ್ಲಿ 4 ಗೋಡೆ ಮಧ್ಯದಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಮಧ್ಯದಲ್ಲಿ ಕೂತಿರ್ತೀರಾ, 4 ಗೋಡೆ ಮಧ್ಯದಲ್ಲಿ ಬೆಡ್ಶೀಟ್ ಹೊಚ್ಕೊಂಡು. ತೊಂದರೆ ಆದಾಗ ರೋಡಿಗೆ ಬರಲ್ಲ, ಬೀದಿಗೆ ಬರಲ್ಲ ನೀವು. ಅರ್ಥ ಆಯ್ತಾ? ಎಲ್ಲಿ ಬಂದಿದ್ದೀರಾ ನೀವು? ಎಲ್ಲಿ ಬರ್ತೀರಾ ನೀವು? ನೀವೆಲ್ಲ ಕಾಣಿಸ್ಕೊಳ್ಳೋದೇ ಇಲ್ಲ ನಿಮ್ಮ ಮುಖಗಳು. ಅರ್ಥ ಆಯ್ತಾ? ಭಯ ಎಲ್ಲಿ ಯಾರು ಏನ್ ಮಾಡ್ಬಿಡ್ತಾರ ಅಂತೇಳಿ ಸಮುದಾಯ ವಿರುದ್ಧವಾಗಿ ಬರುವಂತ ಹೋರಾಟಗಳಿಗೆ ಬರಕ್ಕಾಗಲ್ಲ. ಇವತ್ತು ನನಗೆ ಕೊಂಕಣಿ ಭಾಷೆ ಬೇಕು, ನನಗೆ ಆ ಭಾಷೆ ಬೇಕು, ಈ ಭಾಷೆ ಬೇಕು, ಯಾವ ಭಾಷೆಲಾದ್ರೂ ತಗೊಳ್ರಿ, ನನಗೆ ಬೇಡ ಅಂತ ಹೇಳಲ್ಲ. ಕನ್ನಡಕ್ಕೆ ಆದ್ಯತೆ ಕೊಡ್ರಿ. ಏನ್ರಿ ನೀವು ಪ್ರಶಾಂತ್, ಐವನ್ ಪ್ರಶಾಂತ್ ಅವ್ರೆ? ಮಂಗಳೂರಲ್ಲಿ ಇದೀರಾ? ಮಂಗಳೂರಲ್ಲಿ ದುಬೈಲಿ ಇದೆಯೇನ್ರಿ? ಮಂಗಳೂರಲ್ಲಿ ದುಬೈಲಿ ಇದೆಯಾ? ಕರ್ನಾಟಕದಲ್ಲಿ ಇದೆ. ಕರ್ನಾಟಕದಲ್ಲಿ ಇದೆ, ನಮಗೂ ಗೊತ್ತು. ನಾನು ಬರೋದಿಕ್ಕೆ ಬಿಡೋದಿಲ್ಲ. ಏನ್ರಿ ನಿಮ್ಮ ಅಪ್ಪಂದ ಇದು ಕರ್ನಾಟಕ? ಯಾರ ಹತ್ರ ಮಾತಾಡ್ತಾ ಇದ್ದೀರಾ ನೀವು? ಇಲ್ಲಿ ನೀವು ಮೆಂಟಲ್ ಗಿಂಟಲ್ ಅದೆಲ್ಲ ನೀವು ಇಟ್ಕೊಳ್ಳಿ, ನನ್ನ ಹತ್ರ ಎಲ್ಲ ಮಾತಾಡಕ್ ಹೋಗ್ಬೇಡಿ. ಅರ್ಥ ಆಗ್ತಿದ್ಯಾ? ನಿಮ್ದು ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೊಳ್ಳಿ. ನಿಮ್ಮ ವಾಯ್ಸ್ ರೆಕಾರ್ಡ್ ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ, ನಾನು ಹಾಕ್ತೀನಿ, ಅದನ್ನ ಜನಗಳು ಕೇಳಿಸ್ಕೊಳ್ಳಿ. ನಾನ್ ಮಾತಾಡಿರೋದು ಸರಿ ಇದೆಯಾ, ನೀವು ಮಾತಾಡೋದು ಸರಿ ಇದೆಯಾ ಅಂತ ಜನಗಳು ತೀರ್ಮಾನ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ನಿಮ್ಮ ಮಾತುಗಳಲ್ಲೇ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ, ಅದು ಜನಗಳು ತೀರ್ಮಾನ ಮಾಡಿ. ನೀನು ಹುಚ್ಚಂತ ಯಾರಿಗೆ ಹೇಳ್ತೀನಿ ನೀನು?